ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್. ವಾರಾಹಿ ದೇವಿಯ ಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಕಷ್ಟ ಯಾರಿಗಿರಲ್ಲ ಹೇಳಿ ಸ್ನೇಹಿತರೆ, ಎಲ್ಲರಿಗೂ ಒಂದಲ್ಲ ಒಂದು ರೀತಿಯ ಕಷ್ಟ ಇರುತ್ತೆ. ಹಾಗಾಗಿ ಕಷ್ಟಕ್ಕೆ ಪರಿಹಾರ ಅನ್ನೋದಾದರೆ ವಾರಾಹಿ ದೇವಿ ಅಮ್ಮ ಅಂತ ಬೇಡ್ಕೊಂಡ ತಕ್ಷಣ ನಮಗೆ ವರವನ್ನು ಕೊಡೋದು, ನಮ್ಮ ಕಷ್ಟಗಳನ್ನು ಬಗೆಹರಿಸೋದು ಅಂದರೆ ಅದು ವಾರಾಹಿ ದೇವಿ. ತುಂಬ ನಂಬಿಕೆ ಶ್ರದ್ಧೆಯಿಂದ ಮಾಡಿದ್ರೆ ಖಂಡಿತ ವಾರಾಹಿ ದೇವಿ ನಿಮ್ಮ ಕಷ್ಟಗಳನ್ನೆಲ್ಲ ಕ್ಷಣ ಮಾತ್ರದಲ್ಲೇ ಬಗೆಹರಿಸ್ತಾಳೆ ಅಂತಲೇ ಹೇಳ್ಬೋದು. ಹಾಗಾಗಿ ನಮಗೆ ಅಮಾವಾಸ್ಯೆ ಹಾಗೆಯೇ ಹುಣ್ಣಿಮೆ ಆಗ್ಬೋದು, ಮಂಗಳವಾರ ಶುಕ್ರವಾರ ಆಗ್ಬೋದು, ಪಂಚಮಿ ಅಷ್ಟಮಿ ದಿನಗಳಲ್ಲಿ ವಾರಾಹಿ ದೇವಿಗೆ ತುಂಬಾ ವಿಶೇಷ ಪೂಜೆಗಳು, ವಿಶೇಷ ಮಂತ್ರಗಳು ಕೂಡ ನಡೀತಾ ಇರುತ್ತೆ. ಹಾಗಾಗಿ ಈ ದಿನಗಳಲ್ಲಿ ನಾವು ಯಾವುದೇ ಒಂದು ಅಮ್ಮನ ಮಂತ್ರವನ್ನು ಜಪ ಮಾಡೋದಾಗಲಿ, ಅಮ್ಮನ ಪೂಜೆಯನ್ನು ಮಾಡ್ಕೊಳ್ಳೋದ್ರಿಂದ ಬೇಗನೆ ಫಲ ಅನ್ನೋದು ಸಿಗ್ತಾ ಹೋಗುತ್ತೆ. ಈ ದಿನ ತಿಳಿಸ್ಕೊಡ್ತಾ ಇರುವಂಥ ಮಂತ್ರವನ್ನು ನೀವು 21 ಸಾರಿ ಹೇಳ್ಕೊಬೇಕಾಗುತ್ತೆ. ಪ್ರತಿದಿನ ನೀವು 48 ದಿನಗಳ ಕಾಲ 21 ಸಾರಿ ಮಂತ್ರವನ್ನು ಜಪ ಮಾಡಬೇಕು. ಅದು ರಾತ್ರಿ ಮಲಗೋ ಸಮಯದಲ್ಲಿ. ಇದನ್ನು ಶುರು ಮಾಡಬೇಕಾಗಿರೋದು ಯಾವ ದಿನ ಅನ್ನೋದಾದರೆ ಮಂಗಳವಾರ ಶುರು ಮಾಡ್ಬೋದು. ಹಾಗೆಯೇ ಶುಕ್ರವಾರ ಮತ್ತು ಅಮಾವಾಸ್ಯೆ, ಹುಣ್ಣಿಮೆ, ಅಷ್ಟಮಿ ಮತ್ತು ಪಂಚಮಿ ದಿನಗಳಲ್ಲಿ ನೀವು ಶುರು ಮಾಡೋದು ಆ ದಿನ ಶುರು ಮಾಡಿ. ಇನ್ನು ನೀವು ಇವತ್ತೇನಾದರೂ ವಿಡಿಯೋ ನೋಡಿದ್ರಿ ಅಂದರೆ ಇವತ್ತು ಮಂಗಳವಾರ, ಇವತ್ತೇ ನೀವು ರಾತ್ರಿ ನೀವು ದಿಮ್ಮಿನ ಕೆಳಗಡೆ ಈ ಮಂತ್ರವನ್ನು ಇಡ್ಬೋದು. ಅಕಸ್ಮಾತ್ ನೀವು ಇವತ್ತು ನೋಡಲಿಲ್ಲ ಅಂದರೆ ಗುರುವಾರ ಅಮಾವಾಸ್ಯೆ ಇದೆ, ಗುರುವಾರ ಕೂಡ ಸಹ ಮಾಡ್ಬೋದು, ಇನ್ನು ಶುಕ್ರವಾರ ಸಹ ಮಾಡ್ಬೋದು. ಹಾಗಾಗಿ ನೀವು ಯಾವ ದಿನ ನೋಡ್ತೀರಾ ನೋಡಿ, ಆ ದಿನದಿಂದನೇ ಈ ಮಂತ್ರವನ್ನು ನೀವು ಬರೆದು ದಿಂಬಿನ ಕೆಳಗಡೆ ಇಡಬೇಕಾಗುತ್ತೆ ಸ್ನೇಹಿತರೆ. ಹಾಗಾಗಿ ಎಲ್ಲ ಕಷ್ಟಗಳಿಗೂ ಪರಿಹಾರ, ಈ ಥರದ ಕಷ್ಟಕ್ಕೆ ಮಾತ್ರ ಪರಿಹಾರ ಅಂತ ಇಲ್ಲ, ಎಲ್ಲ ಕಷ್ಟಕ್ಕೂ ನಿಮಗೆ ಹಣದ ಸಮಸ್ಯೆ ಇರ್ಬೋದು, ಅಥವಾ ಸಾಲದ ಸಮಸ್ಯೆ ಇರ್ಬೋದು, ಅಥವಾ ಮನೆಯಲ್ಲಿ ಸಣ್ಣ ಪುಟ್ಟ ಗಲಾಟೆಗಳು ನಡೀತಾ ಇದೆ ಅನ್ನೋದಾಗಲಿ, ಅಥವಾ ಮಕ್ಕಳ ಮಾತು ಕೇಳ್ತಾ ಇಲ್ಲ ಅನ್ನೋದಾಗಲಿ, ಅಥವಾ ಒಳ್ಳೆಯ ಕೆಲಸ ಬೇಕು, ನಾನು ತುಂಬ ಜಾಬ್ ಸರ್ಚ್ ಮಾಡ್ತಾ ಇದ್ದೀನಿ, ಒಳ್ಳೆ ಕೆಲಸ ಅನ್ನೋದು ಸಿಗ್ತಾ ಇಲ್ಲ ಅನ್ನೋರು ಕೂಡ ಈ ರೀತಿಯಾಗಿ ಮಾಡ್ಬೋದು. ಇನ್ನು ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸ ಬೇಕು, ಅವ್ರಿಗೆ ಓದಿದ್ದು ನೆನಪಲ್ಲಿ ಉಳಿಬೇಕು, ಒಳ್ಳೆ ಮಾರ್ಕ್ಸ್ ಬರಬೇಕು, ಆರೋಗ್ಯ ಚೆನ್ನಾಗಿರಬೇಕು, ಮನೆಯಲ್ಲಿ ಎಲ್ಲ ಸಂಬಂಧಿಕರು ಕೂಡ ಬಂದು ಹೋಗಿ ಮಾಡ್ತಾ ಇರಬೇಕು. ಈ ರೀತಿಯಾದ ಹಲವಾರು ಸಮಸ್ಯೆಗಳು, ನಿಮ್ಗೆ ಎಂಥದ್ದೇ ಸಮಸ್ಯೆ ಇದ್ದರೂ ಕೂಡ ಅದನ್ನು ಹೇಳ್ಕೊಂಡು ಈ ರೀತಿಯಾಗಿ ಬರಿಬೋದು. ವೈಟ್ ಶೀಟ್ ತೊಗೊಳ್ಳಿ, ಪ್ಲೇನ್ ವೈಟ್ ಶೀಟ್ ತೊಗೊಳ್ಳಿ. ನೀವೊಂದು ಬ್ಲೂ ಪೆನ್ ಬೇಕಾಗುತ್ತೆ. ಇದಕ್ಕೆ ಒಂದು ಸಾರಿ ಬರೆದ್ರೆ ಸಾಕು, ಪ್ರತಿದಿನ ಬರೀಬೇಕು ಅಂತ ಇಲ್ಲ. ನೀವು ಯಾವತ್ತು ಶುರು ಮಾಡ್ತೀರಾ ನೋಡಿ ಆ ದಿನ ನೀವು ಬರೆದ್ರೆ ಸಾಕು. ಒಂದು ವೈಟ್ ಶೀಟಲ್ಲಿ ಬರೆದು ಅದನ್ನು 21 ಸಾರಿ ಈ ಮಂತ್ರವನ್ನು ನೀವು ಹೇಳ್ಕೊಬೇಕಾಗತ್ತೆ. ಹೇಳ್ಕೊಂಡ ನಂತರ ನೀವು ಅದನ್ನು ದಿಂಬಿನ ಕೆಳಗಡೆ ಇಟ್ಕೊಂಡು ಅಮ್ಮ ವಾರಾಹಿ ದೇವಿ ನನ್ನ ಕಷ್ಟಗಳನ್ನೆಲ್ಲ ಬಗೆಹರಿಸಮ್ಮ ಅಂತ ಹೇಳ್ಕೊಂಡು ನೀವು ಈ ಮಂತ್ರವನ್ನು ಬರಿಬೇಕಾಗತ್ತೆ. ನಂತರ ನೀವು ಹಾಗೆಯೇ ನೆಕ್ಸ್ಟ್ ಡೇ ನೀವು ಇನ್ನೇನು ಮಲ್ಗಕ್ಕೆ ಹೋಗ್ತಿರಲ್ಲ ಆ ಸಮಯದಲ್ಲಿ ಮತ್ತು ಆ ಚೀಟಿಯನ್ನು ತೆಗೆದು ಮಂತ್ರವನ್ನು 21 ಸಾರಿ ಹೇಳೋದು, ಅಮ್ಮನನ್ನು ಕೊಡಬೇಕಾಗತ್ತೆ. ಮಂತ್ರ ಹೀಗಿದೆ ನೋಡಿ: ಓಂ ಕ್ಲೀಂ ವರಹಾಮುಖಿ ಹ್ರೀಂ ಸಿದ್ಧಿ ಸ್ವರೂಪಿಣಿ ಶ್ರೀಂ ತನ ವಸಂಗಿರೆ ದಾನಂ ವರ್ಷಾಯ ಸ್ವಾಗ. ಓಂ ಕ್ಲೀಂ ವರಹಾಮುಖೆ ಹ್ರೀಂ ಸಿದ್ಧಿ ಸ್ವರೂಪಿಣಿ ಶ್ರೀಂ ತನ ವಸಂಗಿರಿ ದಾನಂ ವರ್ಷಾಯ ಸ್ವಾಗ ಅಂತ ಈ ಮಂತ್ರವನ್ನು ನೀವು 21 ಸಾರಿ ಹೇಳ್ಕೊಬೇಕಾಗತ್ತೆ. ಪ್ರತಿದಿನವೂ ಹೇಳ್ಕೊಬೇಕು. ನೀವು ಪೀರಿಯಡ್ಸ್ ಆದ ಟೈಮಲ್ಲಿ ಹೇಳಕ್ಕೆ ಹೋಗ್ಬೇಡಿ, ಮತ್ತು ನಾನ್ ವೆಜ್ ತಿಂದು ಹೇಳಕ್ಕೆ ಹೋಗ್ಬೇಡಿ. ಬೇರೆ ಟೈಮಲ್ಲಿ ಅಂದರೆ ನೀವು ಈಗ ಪೀರಿಯಡ್ಸ್ 5 ದಿನಕ್ಕೆ ಮುಗಿದಿದ್ದಾದ ಮೇಲೆ ನೀವು ಇದನ್ನು ಹೇಳೋದಕ್ಕೆ ಶುರು ಮಾಡಬೇಕಾಗತ್ತೆ. ಅಮ್ಮನ ಮಂತ್ರವನ್ನು ನೀವು 48 ದಿನಗಳ ಕಾಲ ಹೇಳ್ಕೊಬೇಕಾಗತ್ತೆ. ಇನ್ನು ನಾನು ಇಲ್ಲ ಈಗ ಹೊರಗಡೆ ಹೋಗ್ತಾ ಇರ್ತೀನಿ ಅಂತಂದರೆ ನೀವು ಆ ಚೀಟಿನ ತೊಗೊಂಡು ನೀವು ಆ ಹೊರಗಡೆ ಎಲ್ಲಿ ಹೋಗ್ತೀರಾ, ಅಥವಾ ಅಮ್ಮನ ಮನೆ ಆಗ್ಬೋದು, ಅಥವಾ ಎಲ್ಲೋ ಟ್ರಿಪ್ಪಿಗೆ ಹೋಗ್ತಾ ಇದ್ದೀರಾ ಅಂದರೆ ಅಲ್ಲೂ ಕೂಡ ತೊಗೊಂಡು ಹೋಗ್ಬೋದು. ಇನ್ನು ಬೇರೆ ಕಡೆ ಇದ್ದೀನಿ ಏನು ಮಾಡೋದು ಅಂದರೆ ಅಲ್ಲೇ ನೀವು ಒಂದು ಚೀಟಿ ತೊಗೊಂಡು ಬರ್ಕೊಂಡು ಅಲ್ಲೇ ದಿಮ್ಮಿನ ಕೆಳಗಡೆ ಇಟ್ಕೊಂಡು ಅದನ್ನು ಕೂಡ ಮನೆಗೆ ತೊಗೊಂಬರ್ಬೋದು ಸ್ನೇಹಿತರೆ. ಈ ರೀತಿಯಾಗೂ ಕೂಡ ಮಾಡ್ಬೋದು. ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ. ಅದರಲ್ಲೂ ಅಮಾವಾಸ್ಯೆ ತುಂಬಾ ಪವರ್ಫುಲ್ ಈ ಸರಿ ಬರ್ತಾ ಇರುವಂಥ ಅಮಾವಾಸ್ಯೆ. ಹಾಗಾಗಿ ಅಮಾವಾಸ್ಯೆಯ ದಿನ ಶುರು ಮಾಡಿ ತುಂಬಾ ಒಳ್ಳೆಯದಾಗತ್ತೆ. ಎಲ್ಲರೂ ಮಾಡ್ಕೊಳ್ಳಿ, ತುಂಬಾ ಈಸಿ ಇದೆ ಸ್ನೇಹಿತರೆ. ಇನ್ನೇನು ಊಟ ಮಾಡಿ ರಾತ್ರಿ ಮಲಗಕ್ಕೆ ಹೋಗೋ ಸಮಯದಲ್ಲಿ ನೀವು ಒಂದು ವೈಟ್ ಶೀಟ್ ತೊಗೊಂಡು ಬ್ಲೂ ಪೆನ್ನಲ್ಲಿ ನೀವು ಅಮ್ಮನ ಮಂತ್ರವನ್ನು ಬರೆದು ನೀವು 21 ಸಾರಿ ಹೇಳ್ಕೊಂಡು ಅಮ್ಮನನ್ನು ಬೇಡ್ಕೊತ ಆ ಚೀಟಿಯನ್ನು ದಿಂಬಿನ ಕೆಳಗಡೆ ಇಟ್ಟು ಮಲಗಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಡೇ ಮತ್ತೆ ನೀವು ರಾತ್ರಿ ಮಲಗಕ್ಕೆ ಬರೋ ಸಮಯದಲ್ಲಿ ನೀವು ಆ ಚೀಟಿನ ತೆಗೆದು ಅಮ್ಮನ
ಮಂತ್ರವನ್ನು 21 ಸಾರಿ ಹೇಳೋದು ಮತ್ತು ನೀವು ದಿಂಬಿನ ಕೆಳಗಡೆ ಇಡೋದು. ಈ ರೀತಿಯಾಗಿ 48 ದಿನಗಳ ಆದ ಮೇಲೆ ನೀವು ಆ ಚೀಟಿಯನ್ನು ನೀವು ಸುಡಬೇಕಾಗತ್ತೆ. ಸುಟ್ಟು ಯೂನಿವರ್ಸಲ್ಗಾದರೂ ಓದ್ಬೋದು, ಇಲ್ಲ ಅಂತಂದರೆ ಯಾವುದಾದ್ರೂ ಹರಳಿ ಮರದ ಕೆಳಗಡೆ ಅಥವಾ ಬೇವಿನ ಮರದ ಕೆಳಗಡೆ ಅಥವಾ ತೆಂಗಿನ ಮರದ ಕೆಳಗಡೆ ಈ ಥರದ ದೈವ ವೃಕ್ಷಗಳಿರುತ್ತಲ್ಲ ಆ ಮರದ ಕೆಳಗಡೆಗಳು ಕೂಡ ಹಾಕಬಹುದು. ನೀವು ಸುಡೋಕ್ಕಾದರೆ ಸುಡು, ಇಲ್ಲ ಅಂತಂದರೆ ಈ ಥರ ಮರಗಳ ಕೆಳಗಡೆ ಕೂಡ ಹಾಕಬಹುದು. 48 ದಿನದ ಒಳಗಡೆ ನೀವು ಏನು ಅನ್ಕೊತಾ ಇರ್ತೀರಿ ನೋಡಿ, ಅದು ನಿಮಗೆ ರಾತ್ರಿ, ಅದರಲ್ಲೂ ರಾತ್ರಿ ನಾವು ಮಲಗೋ ಸಮಯದಲ್ಲಿ ಹೇಳ್ಕೊಳ್ಳೋದ್ರಿಂದ ನಮ್ಮ ಸಬ್ಕಾನ್ಷಿಯಸ್ ಮೈಂಡು ಅದನ್ನು ಅಬ್ಸರ್ವ್ ಮಾಡುತ್ತೆ. ಹಾಗಾಗಿ ನೀವು ಯಾವಾಗಲೂ ರಾತ್ರಿ ಇನ್ನೇನು ನಿದ್ದೆಗೆ ಜಾರೋ ತನಕ ನೀವು ಅಮ್ಮನ ಮಂತ್ರವನ್ನು ಹೇಳ್ಕೊಳ್ಳೋದು, ಅಮ್ಮನ ಹತ್ರ ಕಷ್ಟಗಳನ್ನೆಲ್ಲ ಹೇಳ್ಕೊತಾ ಇರಿ. ಅಮ್ಮ ಇಷ್ಟೊಂದು ನನಗೆ ಸಾಲ ಆಗಿದೆ, ನನಗೆ ಈ ಸಾಲ ತೀರೋ ಹಾಗಾಗಲಿ, ಮಕ್ಕಳು ನನಗೆ ಮಾತು ಕೇಳೋ ಹಾಗಾಗಲಿ, ನನ್ನ ಆರೋಗ್ಯ ಚೆನ್ನಾಗಿರಲಿ ಅಂತ ಅಮ್ಮನನ್ನು ಬೇಡ್ಕೊತಾನೇ ಇರಬೇಕು. ನೀವು ಏನು ಕಷ್ಟ ಇದೆಯೋ ಅದನ್ನೆಲ್ಲ ಹೇಳ್ಕೊಂಡು ಅಮ್ಮನನ್ನು ಬೇಡ್ಕೊತಾ ಇದ್ರೆ 48 ದಿನದ ಒಳಗಡೆ ನಿಮಗೆ ಪರಿಹಾರ ಅನ್ನೋದು ಸಿಗುತ್ತೆ ಸ್ನೇಹಿತರೆ. ಅಮ್ಮನ ಮಂತ್ರಗಳನ್ನು ಯಾವುದೇ ಕಾರಣಕ್ಕೂ ನೀವು ಮಧ್ಯಾಹ್ನ ಟೈಮಲ್ಲಿ ಹೇಳ್ಕೊಳ್ಳೋದಾಗಲಿ ಅಥವಾ ಬೆಳಗ್ಗೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ಕೊಬೇಕು, ಇಲ್ಲ ಅಂತಂದರೆ ರಾತ್ರಿ ಮಲಗೋ ಸಮಯದಲ್ಲಿ ಹೇಳ್ಕೊಬೇಕಾಗತ್ತೆ. ಈ ರೀತಿಯಾಗಿ ಹೇಳ್ಕೊಳ್ಳೋದ್ರಿಂದ ನಿಮ್ಮ ಕಷ್ಟಗಳು ಅನ್ನೋದು ಅತಿ ಶೀಘ್ರವಾಗಿ ನಿಮಗೆ ನಿಮ್ಮ ಆಸೆ ನೆರವೇರುತ್ತೆ, ನಿಮ್ಮ ಕಷ್ಟಗಳು ಅನ್ನೋದು ಬಗೆ ಅರಿತಾ ಬರುತ್ತೆ. ಹಾಗಾಗಿ ವಾರಾಹಿ ದೇವಿಯನ್ನು ನಂಬಬೇಕು. ಅಮ್ಮ ಎಷ್ಟೊಂದು ಜನಕ್ಕೆ ಎಷ್ಟೆಲ್ಲ ಅಮ್ಮನ ಮಂತ್ರಗಳನ್ನು ಹೇಳ್ಕೊಂಡು ತುಂಬ ಜನ ಇದರ ಉಪಯೋಗವನ್ನು ಪಡ್ಕೊಂಡಿದ್ದಾರೆ. ನೀವು ಕೂಡ ಉಪಯೋಗವನ್ನು ಪಡ್ಕೊಳ್ಳಿ. ಅದರಲ್ಲೂ ಅಮ್ಮನನ್ನು ನಂಬಿ, ಅಮ್ಮ ನನ್ನ ಕಷ್ಟನೆಲ್ಲ ಬಗೆಹರಿಸಿ ಅಂತ ನೀವು ಅಮ್ಮನನ್ನು ಬೇಡ್ಕೊಬೇಕಾಗತ್ತೆ. ಇನ್ನು ಮಂಗಳವಾರ ಶುಕ್ರವಾರ ಮನೆಯಲ್ಲೂ ಅಷ್ಟೇ ಅಮ್ಮನನ್ನು ನೀವು ನೆನೆಸ್ಕೊಂಡು ನೀವು ದೇವ್ರ ಮನೇಲಿ ದೀಪ ಹಚ್ಚೋದಾಗಲಿ ಅಥವಾ ಅಮ್ಮನ ಫೋಟೋ ಇತ್ತು ಅಂದರೆ ಫೋಟೋ ಪೂಜೆ ಮಾಡಿ, ಇಲ್ಲ ಅಂದರೆ ಅಮ್ಮನನ್ನು ನೆನೆದು ನೀವು ಒಂದು ಸ್ವಲ್ಪ ಸಿಹಿ ಪ್ರಸಾದ ಏನಿರುತ್ತೋ ಮನೇಲಿ ಅದೇ ಪ್ರಸಾದವನ್ನು ಇಟ್ಟು ನೀವು ಅಮ್ಮನ ಮಂತ್ರಗಳನ್ನು ಹೇಳ್ಕೊಳ್ಳೋದಾಗಲಿ ಅಥವಾ ಅಮ್ಮನನ್ನು ನೀವು ನಿಮ್ಮ ಕಷ್ಟಗಳನ್ನೆಲ್ಲ ಕೇಳಿಕೊಂಡು ನೀವು ಅಮ್ಮ ನನ್ನ ಕಷ್ಟಗಳನ್ನೆಲ್ಲ ಬಗೆಹರಿಸಮ್ಮ ಅಂತ ಅಮ್ಮನನ್ನು ಬೇಡ್ಕೊಳ್ಳೋದಾಗಲಿ, ಈ ರೀತಿಯಾಗಿ ನೀವು ಪ್ರತಿ ಮಂಗಳವಾರ ಶುಕ್ರವಾರ ಮಾಡಿದ್ರೂ ತುಂಬಾ ಒಳ್ಳೆಯದಾಗುತ್ತೆ. ಇನ್ನು ಅಮ್ಮನಿಗೆ ಧೂಪ ಅಂದರೆ ಬಹಳ ಪ್ರೀತಿ. ಹಾಗಾಗಿ ಪ್ರತಿ ಮಂಗಳವಾರ ಶುಕ್ರವಾರ ನೀವು ಬೆಳಗ್ಗೆ ಸಾಯಂಕಾಲ ನೀವು ಧೂಪವನ್ನು ಹಾಕಿ, ಅಟ್ಲೀಸ್ಟ್ ನಿಮಗೆ ಬೆಳಗ್ಗೆ ಆಗಲಿಲ್ಲ, ಲೇಟಾಗಿ ಎದ್ದೇಳ್ತಾ ಇದ್ದೀನಿ, ಪೂಜೆ ಹಾಕ್ತಾ ಇಲ್ಲ ಅಂದರೆ ಅಟ್ಲೀಸ್ಟ್ ಸಾಯಂಕಾಲ ಟೈಮಲ್ಲಾದರೂ ನೀವು ಅಮ್ಮನಿಗೆ ಮನೇಲಿ ಧೂಪ ಹಾಕೋದು ಅಥವಾ ಧೂಪವನ್ನು ಅಮ್ಮನಿಗೆ ಸಮರ್ಪಣೆ ಮಾಡಿದ್ರೂ ತುಂಬಾ ಪ್ರೀತಿ ಅಮ್ಮನಿಗೆ. ಹಾಗಾಗಿ ಧೂಪ ಅನ್ನೋದು ಅಮ್ಮನಿಗೆ ತುಂಬಾ ಪ್ರಿಯವಾದ ವಸ್ತು ಅಂತಲೇ ಹೇಳ್ಬೋದು. ಹಾಗಾಗಿ ನೀವು ಪ್ರತಿ ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲಿ ಮನೆಯಲ್ಲಿ ಧೂಪ ಹಾಕಿ ಅದಕ್ಕೆ ಬಿಳಿ ಸಾಸಿವೆಯನ್ನು ನೀವು ಅದರೊಳಗಡೆ ಹಾಕೋದು. ಹಿಂಗೆ ಬರುತ್ತೆ ನೋಡಿ, ನಾವು ಅಡುಗೆಗೆಲ್ಲ ಯೂಸ್ ಮಾಡ್ತಿರಲ್ಲ ಆ ಹಿಂಗನ್ನು ಸ್ವಲ್ಪ ಏನು ಕೆಂಡ ಮಾಡಿರ್ತೀರಲ್ಲ ಅದರೊಳಗಡೆ ಹಾಕೋದಾಗಲಿ. ಇನ್ನು ಆ ಬೇ ಲೀಫ್ನು ನೀವು ಚೆನ್ನಾಗಿ ಪೀಸ್ ಮಾಡಿ ಪುಡಿ ಮಾಡಿ ನೀವು ಆ ಧೂಪಕ್ಕೆ ಹಾಕಿದ್ರೆ ತುಂಬಾ ಪರಿಮಳಯುಕ್ತವಾಗಿರುತ್ತೆ ಮತ್ತು ನಮ್ಮ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿ ಎಲ್ಲ ತೆಗೆಯುತ್ತೆ. ನೆಗೆಟಿವ್ ಏನು ಸಣ್ಣ ಜಗಳ ಆಗ್ತಾ ಇರುತ್ತೆ, ಎಷ್ಟೇ ದುಡಿದ್ರೂ ಹಣ ಕೈಯಲ್ಲಿ ನಿಲ್ತಾ ಇಲ್ಲ, ಈ ಥರದ ಸಮಸ್ಯೆಗಳಿಗೂ ಕೂಡ ಇದು ಪರಿಹಾರ ಅನ್ನೋದು ಸಿಗುತ್ತೆ. ಅಮ್ಮನ ಮಂತ್ರವನ್ನು ಎಲ್ಲರೂ ಹೇಳ್ಕೊಳ್ಳಿ. ನಾನು ಕೂಡ ಅಮ್ಮನಲ್ಲಿ ಬೇಡ್ಕೊತೀನಿ ಎಲ್ಲರಿಗೂ ಒಳ್ಳೆಯದಾಗ್ಲಮ್ಮ ಅಂತ ನಾನು ಬೇಡ್ಕೊತ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ ಐಕನ್ನು ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಥ್ಯಾಂಕ್ ಯು.